ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಿಥುನ ರಾಶಿಯವರ ಜೂನ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ ಹೇಗಿದೆ, ಗ್ರಹಗಳ ಸಂಚಾರದಿಂದ ಆಗ್ತಕ್ಕಂಥ ಮುಖ್ಯ ಮೂಲ ಬದಲಾವಣೆಗಳೇನು, ಈ ಬದಲಾವಣೆಗಳಿಂದ ಅವ್ರ ಜೀವನದಲ್ಲಿ ಏನೆಲ್ಲ ಹೊಸತನ ಮತ್ತು ಹೊಸ ವ್ಯವಸ್ಥೆಗಳು ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮುಂಚೆ ಯಾರೆಲ್ಲ ನಮ್ಮ ಈ ಒಂದು ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರೋ ಈ ಕೂಡಲೇ ತಪ್ಪದೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಗ್ರಹಗಳ ಸಂಚಾರದ ಬಗ್ಗೆ ನೋಡೋದಾದರೆ, ಗುರುವು ನಿಮ್ಮ ರಾಶಿಯಲ್ಲಿ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಖರ್ಚುಗಳು ಹೆಚ್ಚಾಗುತ್ತೆ, ಆದರೆ ಆಧ್ಯಾತ್ಮಿಕ ರೀತಿಯಲ್ಲಿ ನೀವು ಪ್ರಗತಿಯನ್ನು ಕಾಣ್ತೀರಾ. ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಶನಿಯು ಅದೃಷ್ಟಕ್ಕಿಂತ ಹೆಚ್ಚಾಗಿ ನಿಮ್ಮ ಕರ್ಮಫಲದ ಆಧಾರಿತವಾಗಿ ನಿಮಗೆ ಫಲವನ್ನು ನೀಡ್ತದೆ. ಹಿರಿಯರ ಆಶೀರ್ವಾದ ಬಹಳ ಮುಖ್ಯ ಆಗುತ್ತೆ. 10ನೇ ಮನೆಯಲ್ಲಿರ್ತಕ್ಕಂಥ ರಾಹುವಿನಿಂದ ಕೆಲಸ ಸ್ಥಳದಲ್ಲಿ ಹೊಸ ತಂತ್ರವನ್ನು ರೂಪಿಸಿ ಯಶಸ್ವಿ ನೀವಾಗ್ತೀರಾ. ಕೇತು 4ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಅಶಾಂತಿಗಳು ಉಂಟಾಗಬಹುದು. ಇವರ ಒಂದು ಆರ್ಥಿಕ ಸ್ಥಿತಿಯ ಬಗ್ಗೆ ನೋಡೋದಾದರೆ, ಹಣದ ಅರಿವು ಹೆಚ್ಚಾಗಿದ್ದರೂ ಕೂಡ ಅನಗತ್ಯ ಖರ್ಚುಗಳು ನಿಮ್ಮ ಬಜೆಟನ್ನು ಏರ್ಪೇರು ಮಾಡಬಹುದು. ಹಳೆಯ ಇನ್ವೆಸ್ಟ್ಮೆಂಟ್ಗಳು ನೀವೇನಾದ್ರು ಮಾಡಿದರೆ ಈ ಜೂನ್ ತಿಂಗಳಲ್ಲಿ ಉತ್ತಮ ಲಾಭವನ್ನು ನೀವು ಕಾಣ್ಬೋದಾಗುತ್ತೆ. ಹೊಸ ವಾಹನದ ಖರೀದಿಗಾಗಿ ಹಣ ಖರ್ಚಾಗುವಂಥ ಯೋಗ ನಿಮ್ಮದಿದೆ. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ, ಯಾರೆಲ್ಲ ಸಾಫ್ಟ್ವೇರ್, ಕಲಾತ್ಮಕ ಕ್ಷೇತ್ರ ಅಥವಾ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿದ್ದರೋ ಅವರಿಗೆಲ್ಲ ಉತ್ತಮ ಫಲಿತಾಂಶ ಸಿಗುತ್ತೆ ಅಂತಲೇ ಹೇಳ್ಬೋದಾಗುತ್ತೆ. ನಿಮ್ಮ ಕೆಲಸ ಸ್ಥಳದಲ್ಲಿ ಉತ್ತಮ ಮನ್ನಣೆ ನಿಮಗೆ ಸಿಗುತ್ತೆ. ನಿಮ್ಮ ಸಹೋದ್ಯೋಗಿಗಳ ಜೊತೆ ಸ್ವಲ್ಪ ಸೌಮ್ಯತೆಯಿಂದ ನೀವು ವರ್ತಿಸಬೇಕಾಗತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಏರಿಕೆ ಆಗುತ್ತೆ. ಹೊಸ ಗ್ರಾಹಕರ ಸಂಪರ್ಕ ಸಾಧ್ಯವಾಗುತ್ತೆ. ಯಾರಾದರೂ ಕಮಿಷನ್ ಆಧಾರಿತ ವ್ಯವಹಾರ ಮಾಡೋರಿದ್ರೆ ಅವರಿಗೆ ಇದು ತುಂಬ ಒಳ್ಳೆಯ ಸಮಯ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರ ನೋಡೋದಾದರೆ, ಸಹೋದರ ಮತ್ತು ಸಹೋದರಿಯ ನಡುವೆ ಇರ್ತಕ್ಕಂಥ ಸಣ್ಣ ಪುಟ್ಟ ಕಲ್ಮಶಗಳು ದೂರ ಆಗುತ್ತೆ. ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಇನ್ನು ಪ್ರೀತಿ ವಿಚಾರದಲ್ಲಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಮಾತನ್ನು ನಿಮ್ಮ ಪ್ರೇಯಸಿ ಮುಂದೆ ಹೇಳ್ಕೊಳ್ಳಿಕ್ಕೆ ಅಥವಾ ನಿಮ್ಮ ಪ್ರೇಯಕರ ಮುಂದೆ ಹೇಳ್ಕೊಳ್ಳಿಕ್ಕೆ ಇದು ಉತ್ತಮ ಸಮಯ ಅಂತಲೇ ಹೇಳ್ಬೋದು. ಇನ್ನು ದಾಂಪತ್ಯ ಜೀವನದಲ್ಲಿ ಮಧುರತೆ ಇರ್ತದೆ. ಇನ್ನು ಆರೋಗ್ಯ ದೃಷ್ಟಿಯಲ್ಲಿ ತಿಂಗಳು ನೋಡೋದಾದರೆ, ದೂರದ ಪ್ರಯಾಣ ಮಾಡಬೇಕಾದ್ರೆ ಆಹಾರ ಮತ್ತು ನೀರಿನ ಪ್ರಮಾಣದ ಬಗ್ಗೆ ಹೆಚ್ಚಿನ ಜಾಗ್ರತೆಯನ್ನು ನೀವು ಕೊಡಬೇಕಾಗುತ್ತೆ. ಗಂಟಲಿನ ಸಮಸ್ಯೆಯಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಬಹುದು. ಸಾಧ್ಯವಾದಷ್ಟು ಸ್ವಲ್ಪ ತಂಪು ಪಾನೀಯಗಳಿಂದ ದೂರ ಇರಿ. ಈ ಒಂದು ರಾಶಿಯವರ ಪರಿಹಾರ ತಂತ್ರವನ್ನು ನೋಡೋದಾದರೆ, ಆರ್ಥಿಕ ಸ್ಥಿತಿ ಪರಿಹರಿಸಲು ಮತ್ತು ನೆಮ್ಮದಿಗಾಗಿ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ನೀವು ಭೇಟಿಯನ್ನು ಕೊಡಬೇಕಾಗುತ್ತೆ. ಕೆಲಸದಲ್ಲಿರ್ತಕ್ಕಂಥ ಅಡೆತಡೆಗಳು ನಿವಾರಣೆ ಆಗಲು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಪಡೆಯಿರಿ. ಪ್ರತಿ ಬುಧವಾರ ಗಣೇಶನಿಗೆ 21 ಗರಿಕೆಯನ್ನು ಜೊತೆಗೆ 21 ಮೋದಕವನ್ನು ಅರ್ಪಿಸಿ ಸಂಕಷ್ಟಹರ ಗಣಪತಿ ಸ್ತೋತ್ರವನ್ನು ಪಠನೆ ಮಾಡಿ. ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ 3, 5 ಮತ್ತು 6. ಜೊತೆಗೆ ಈ ಒಂದು ರಾಶಿಯವರ ಅದೃಷ್ಟ ಬಣ್ಣ ಕೆಂಪು ಮತ್ತು ಹಳದಿ. ಈ ಒಂದು ರಾಶಿಯವರ ಅದೃಷ್ಟ ದಿನ ಬುಧವಾರ ಮತ್ತು ಶನಿವಾರ. ಒಟ್ಟಾರೆಯಾಗಿ ಜೂನ್ ತಿಂಗಳು ಮಿಥುನ ರಾಶಿಯವರಿಗೆ 80% ಶುಭ ಫಲವನ್ನು ನೀಡ್ತದೆ. ಆರೋಗ್ಯದ ಕಡೆ ಸ್ವಲ್ಪ ಕಾಳಜಿಯನ್ನು ನೀವು ವಹಿಸಿದ್ದೆ ಆದರೆ ಉಳಿದೆಲ್ಲ ಕ್ಷೇತ್ರದಲ್ಲಿ ನೀವು ವಿಜಯಶೀಲರಾಗ್ತೀರಾ. ಒಟ್ಟಾರೆಯಾಗಿ ಇದಾಗಿತ್ತು ಮಿಥುನ ರಾಶಿಯ ಜೂನ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ನಿಮ್ಮದು ಕೂಡ ಮಿಥುನ ರಾಶಿ ಆಗಿದ್ದರೆ ಓಂ ಅನ್ನಪೂರ್ಣೇಶ್ವರಿ ನಮಃ ಅಂತೇಳಿ ನಿಮಗೆ ಕಮೆಂಟ್ ತಿಳಿಸಿ. ಹಾಗೆ ನಮ್ಮ ಈ ಒಂದು ವಿಡಿಯೋನ ಹೆಚ್ಚಾಗಿ ಲೈಕ್ ಮತ್ತು ಶೇರ್ ಮಾಡಿ. ಇನ್ನು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಕ್ಕಂಥ ನಂಬರ್ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಮ್ಮನ್ನು ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹರಿಸ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.